ಹೆಸರು? ನಮಸ್ತೆ, ನನ್ನ ಹೆಸರು ಯಶಸ್ ರಾವ್ ಅಂತ. ಎಲ್ಲಿಂದ ಬಂದಿದ್ದೀರಾ? ನಾನು ದೇರೆಬೇಲ್ ಮಂಗಳೂರಿಂದ. ಓಕೆ, ಸೊ ಕರೆಂಟ್ಲಿ ಏನು ಮಾಡ್ತಾ ಇದ್ದೀರಾ? ಈಗ 10th ಮುಗಿತು ಅಷ್ಟೇ, PU ಗೆ ಹೋಗ್ತಿದ್ದೆ. 10th ಮುಗೀತು, ಸೊ ಇನ್ನು PU ಹೋಗ್ತಾ ಇದ್ದೀರಾ. ಸೊ 10th ಅಂದ ತಕ್ಷಣನೇ ಒಂದಷ್ಟು ಓದ್ಲಿಕ್ಕಿರುತ್ತೆ ಆ್ಯಂಡ್ ಎಕ್ಸಾಮ್ಸ್ ಅಂತ ಸ್ಟ್ರೆಸ್ ಇರುತ್ತೆ. ಸೊ ಆ ಟೈಮಲ್ಲೆಲ್ಲ ಮ್ಯೂಸಿಕ್ ಎಕ್ಸಾಮ್ ಸ್ಟಡೀಸನ್ನು ಹೇಗೆ ಮ್ಯಾನೇಜ್ ಮಾಡಿದ್ರಿ? ಅಂದರೆ ನಾನು ಕಂಪ್ಲೀಟಾಗಿ ಮ್ಯೂಸಿಕ್ ಬಿಡಲಿಲ್ಲ. ಸೊ ಸ್ಟಡೀಸ್ ಒಟ್ಟಿಗೆ ಸಹ ಮ್ಯೂಸಿಕನ್ನು ಮ್ಯಾನೇಜ್ ಮಾಡಿ ಅದೊಂಥರ ಸ್ಟ್ರೆಸ್ ಬಸ್ಟರ್ ಟೈಪ್. ಸೊ ನನಗೆ ತುಂಬ ಓದಿ ಏನು ಮಾಡಲಿಕ್ಕಿಲ್ಲದೆ ನಾನು ಮ್ಯೂಸಿಕ್ ಮಾಡ್ತೀನಿ. सुनो ना संगे मर मर किए मनारे कुछ भी नहीं है आगे तुम्हारे आज से दिल पे मेरे राज तुम्हारा ताज तुम्हारा. SS ರಾವ್ ಅವರೇ, ಏನು ಹಾಡಿದ್ರ ನೀವು? ಏನು ಹಾಡಿದ್ರ ನೀವು? ಥ್ಯಾಂಕ್ ಯು ಸರ್. ಯಶಸ್, ಸಾಂಗ್ ನೀವೇ ಸೆಲೆಕ್ಟ್ ಮಾಡಿದೆ? ಹೌದು ಸರ್. ಹೇಗೆ ಹಾಡಿದ್ರಿ? ಅರಿಜಿತ್ ಸಿಂಗ್. ಅಲ್ಲ, ಹೇಗೆ ಹಾಡಿದ್ರಿ? ಹೇಗೆ ಹೇಗೆ ಹಾಡಿದ್ರಿ? ತೊಂದರೆ ಅಲ್ಲ, ಹಾಡಿರ್ಬೋದು, ಒಳ್ಳೇದು. ತೊಂದರೆ ಇಲ್ಲ. ತೊಂದರೆ ಇಲ್ಲ. ಹಾಗಾದ್ರೆ ನಮಗೂ ತೊಂದರೆ ಇಲ್ಲ. ರಾವ್ರೆ, ಚೆನ್ನಾಗಿ ಹಾಡಿದ್ರ ನೀವು, ಚೆನ್ನಾಗಿ ಹಾಡಿ. ಭಾವ ಸ್ವರಗಳ ವೇದಿಕೆ, ಸ್ವರ ಸಾಗರ, ಹೃದಯ ಗೀತೆಗೆ ಭೂಮಿಕೆ, ಸ್ವರ ಸಾಗರ. ಎಷ್ಟು ಖುಷಿ ಆಗ್ತಾ ಇದೆ ಸೆಲೆಕ್ಟ್ ಆಗಿದ್ದಾರೆ ಒಂದು ದೈ ಜೀವಳ್ ಸ್ವರ ಸಾಗರಕ್ಕೆ. ತುಂಬ ಖುಷಿ ಆಗ್ತಿದೆ, ಯಾಕಂದರೆ ನಾನು ಈ ಮೂಮೆಂಟಿಗೆ ಸುಮಾರು ಟೈಮಿಂದ ಕಾಯ್ತಿದ್ದೆ. ಇದೊಂದು ಆಡಿಷನ್ ಆಗಲಿ, ಕ್ಲಿಯರ್ ಆಗಲಿ, ಸೆಲೆಕ್ಟ್ ಆಗಲಿ. ಈಗ ಆಗಿದೆ, ತುಂಬ ಖುಷಿ ಆಗ್ತದೆ.